ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹನು ಅಡುಗೆ ಡೈಲಿ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಹಾಲು ಕರಿಯೋ ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ಹಾಗಾದರೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಮೇಕೆಗಳು ಮತ್ತು ಸುಂದ್ರಿನ ತೋರಿಸ್ದೆ ಆಗಲೇ. ಇದು ನಂದಿನಿ. ಇದಕ್ಕೆ ಎಷ್ಟು ಮಂತ್ ಆಗಿದೆ ಅಂತ ಕೇಳ್ತಾಯಿದ್ರು. 4 ಮಂತ್ ಆಗಿದೆ ಇದಕ್ಕೀಗ. ನೋಡಿ, ಈಗ ಸಾಯಂಕಾಲ 5:30-6 ಗಂಟೆ ಹಂಗೆ ಹಾಲು ಕರಿತಾ ಇರೋಂಥ ವಿಡಿಯೋ ಇದು. ಒಬ್ಬರು ಕಮೆಂಟಲ್ಲಿ ಕೇಳಿದ್ರು, ಹಾಲು ಕರಿಯೋ ವಿಡಿಯೋನ ತೋರಿಸಿ ಮೇಡಮ್ ಅಂತ ಹೇಳ್ಬಿಟ್ಟು. ಇವತ್ತು ಅದಕ್ಕೋಸ್ಕರ ಮತ್ತೊಂದು ಸಲ ಮಾಡ್ತಾಯಿದ್ದೀನಿ. ನಾನು ಆಗಲೇ ಒಂದು ಸಲ ಅಪ್ಲೋಡ್ ಮಾಡಿದ್ದೆ ಹಾಲು ಕರಿಯೋ ವಿಡಿಯೋಸ್ನ. ನೋಡಿ, 1/4 ಭಾಗ ಹಾಲನ್ನು ಕರೆದಿದ್ದಾಗಿದೆ. 3 ಹಸು ಇರೋದ್ರಿಂದ 3 ಹಸಿನಲ್ಲಿ ತೋರಿಸೋದಕ್ಕಾಗಲ್ಲ, 1 ಹಸಿನಲ್ಲಿ ಪೂರ್ತಿ ಕರೆದು ತೋರಿಸ್ತೀನಿ ನಾನು. ನೋಡಿ, ಎಲ್ಲ ಆಗೋಯ್ತು, ಕರೆದಿದ್ದು. ಈಗ ಇದನ್ನು ಕ್ಯಾನ್ಗೆ ಹಾಕ್ಬಿಟ್ಟು ಬಂದು ಮತ್ತೊಂದು ಹಸಿನ ಕರಿತೀನಿ ಮತ್ತೆ. ನೋಡಿ, ಇದ್ರದ್ದು ಕರು ಹಾಲು ಕರೆದಿದ್ದೆಲ್ಲ ಆಯಿತು. ಇದೇ ನಂದಿನಿ, ಅದ್ರ ಮಗಳು. ಇದು ದೊಡ್ಡ ಹಸು. ಇದು ಇದಕ್ಕೆ ಹಾಲನ್ನು ಕುಡಿಸೋದಿಲ್ಲ, ಓದ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು. ಅದಕ್ಕೆ ಎಷ್ಟು ತಿಂಗಳಾಗಿದೆ ಅಂತ ಕೇಳಿದ್ರು. 4 ತಿಂಗಳಾಗಿದೆ ಈಗ ಅದಕ್ಕೆ, ಕರುಗೆ. ನೋಡಿ, ಎಲ್ಲ ಕರೆದಿದ್ದಾಗಿದೆ. ಕ್ಯಾನ್ಗೆ ಹಾಕ್ಕೊಂಡಿದ್ದೀನಿ ಹಾಲನ್ನು. ಡೈರಿಗೆ ಹಾಕಿ ಬರಬೇಕು ಈಗ ಅದನ್ನು. ಮತ್ತು ನೋಡಿ, ಮಾರ್ನಿಂಗು ಬೆಳಗ್ಗೆ ತೋರಿಸ್ತಾ ಇರೋವಂಥ ವಿಡಿಯೋ ಇದು. ಅಡಿಕೆ ಗಿಡನ ಉಳುಮೆ ಮಾಡಿಸ್ಬೇಕು, ಹಾಗಾಗಿ ನೀರನ್ನು ಹಾಕಿದ್ದೀವಿ. ನೀವು ಆಗಲೇ ಒಂದು ಸಲ ತೋರಿಸಿದ್ದೀನಿ ಅಡಿಕೆ ಗಿಡನ. ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದರೆ ಎಷ್ಟು ಎಕರೆ ಇದೆ ಅಡಿಕೆ ಗಿಡ ಅಂತ. ನಮಗೆ ಇರೋದೇ 1 ಎಕರೆ ಇದೆ. ಒಂದರಲ್ಲಿ 600 ಗಿಡ ಹಾಕಿದ್ದೀವಿ. ಇನ್ನು ಈಗ ಸೋಸಿನ ಹೋದ ವರ್ಷ ಅಂದರೆ ಮಳೆಗಾಲದಲ್ಲಿ ಹಾಕಿರೋಂಥದ್ದು ಒಂದು 350 ಗಿಡನ ಹಾಕಿದ್ದೀವಿ. ಮತ್ತು ಈ ಥರ ಇರೋಂಥದ್ದು 600 ಗಿಡ ಇದೆ ಇವಾಗ. ಇದನ್ನೆಲ್ಲ ಚೆನ್ನಾಗಿ ಉಳುಮೆ ಮಾಡಿಸ್ಕೊಬೇಕು ಈಗ. ನೋಡಿ, 17ನೇ ತಾರೀಕಿಂದ ಧನುರ್ಮಾಸ ಸ್ಟಾರ್ಟ್ ಆಗ್ತಾಯಿದೆ. ಇವತ್ತು ಶನಿವಾರ ಸಾಯಂಕಾಲ ನಾನು ದೀಪ ಹಚ್ತಾ ಇರೋಂಥ ವಿಡಿಯೋ ಇದು. ನೋಡಿ, ಅಂದರೆ ಶ್ರಾವಣ ನಕ್ಷತ್ರ ಅಂತ ಧನುರ್ಮಾಸ ಸ್ಟಾರ್ಟ್ ಆಗುವಾಗ ಸ್ಟಾರ್ಟ್ ಆಗುತ್ತೆ. ಅದು ಶ್ರಾವಣ ನಕ್ಷತ್ರದಲ್ಲಿ 27 ದೀಪನ ಈ ಥರ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀವಿ. ಅದು ಮನೆಯಲ್ಲೇ ಮಾಡ್ತಾ ಇರೋಂಥ ಪೂಜೆ ಇವತ್ತು. ಬೆಳಗಿನ ಜಾವ 4:30 ತನಕ ಇರುತ್ತೆ ಶ್ರಾವಣ ನಕ್ಷತ್ರ. ಅಷ್ಟರೊಳಗಡೆ ಯಾವಾಗಾದರೂ ಮಾಡ್ಕೊಬೋದು. ನೋಡಿ, ಎಲ್ಲ ಹಚ್ಚಿ ದೀಪ ಪೂಜೆನ ಮಾಡ್ತಾಯಿದ್ದೀವಿ ಮನೆಯಲ್ಲೇ. ಧನುರ್ಮಾಸ ಮಾಡೋದಿದ್ರೆ ಯಾರಾದರೂ ನೋಡಿ, ಇವತ್ತು ಭಾನುವಾರ 17ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಮಾಡಿ ಮತ್ತು ಜನವರಿ 15ನೇ ತಾರೀಕಿನ ತನಕನೂ ಇರುತ್ತೆ, ಯಾವಾಗ ಬೇಕಾದ್ರೂ ಮಾಡ್ಬೋದು. 27 ದೀಪನ ಹಚ್ಚಿ ಈ ಥರ ಆರತಿ ಮಾಡಬೇಕು. ಈ ಥರ ಮಾಡ್ತಾಯಿದ್ದೀನಿ ನಾನು. ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ. ನಾನು ನಾಳೆಯಿಂದನೇ ಧನುರ್ಮಾಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಕೂಡ ಇವತ್ತು ಬೆಳಗ್ಗೆನೇ ಎದ್ದು ಧನುರ್ಮಾಸದ ಪೂಜೆನ ಮೊದಲನೇ ದಿವಸದ್ದು ಮಾಡಿದ್ದೀನಿ ಇವತ್ತು. ನೋಡ್ತಾ ಇರ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಇನ್ನಷ್ಟು ವಿಡಿಯೋಗೋಸ್ಕರ ಹನು ಅಡುಗೆ ಡೈಲಿ ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.